ಬೆಂಗಳೂರಿನಲ್ಲಿ ಕುಖ್ಯಾತ ಸರಗಳ್ಳ ಅಚ್ಯುತ್ ಕುಮಾರ್ ಅಲಿಯಾಸ್ ಗಣಿಗೆ ಗಿರಿನಗರ ಪೊಲೀಸರು ಗೋಳ ತೋರಿಸಿದ್ದಾರೆ. ಸುಮಾರು 200ಕ್ಕೂ ಹೆಚ್ಚು ಕೇಸ್ಗಳಲ್ಲಿ ಆರೋಪಿಯಾಗಿದ್ದಂತಹ ಗಣಿ ವಿರುದ್ಧ ಬೆಂಗಳೂರಿನ ಯಲಹಂಕ, ಗಿರಿನಗರ, ಕೊಡಿಗೆಹಳ್ಳಿ, ಸಂಜಯ್ ನಗರ, ಕೆಂಗೇರಿ, ಬ್ಯಾಟರಾಯನಪುರ ಸೇರಿ 10 ಠಾಣೆಗಳಲ್ಲಿ ಪ್ರಕರಣ ದಾಖಲಾಗಿತ್ತು. 2017ರಿಂದಲೂ ಕೂಡ ಸರಗಳ್ಳತನ ಮಾಡ್ತಾ ಇರುವಂತಹ ಆರೋಪಿ 3 ಗಂಟೆಗಳಲ್ಲಿ 3 ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಸರಗಳ್ಳತನ ಮಾಡ್ತಾ ಇದ್ದ. ಬೆಳಗಾವಿ ಜಿಲ್ಲೆ ರಾಯಭಾಗ ಪಟ್ಟಣದ ವಕೀಲ ಸಂತೋಷ್ ಪಾಟೀಲ್ರನ್ನ ಅಪಹರಿಸಿ ಕೊಲೆ ಮಾಡಲಾಗಿದೆ. ಮತ್ತೊಬ್ಬ ವಕೀಲ ಶಿವಾನಂದ ಪಾಟೀಲ್ ಸೇರಿ 4 ಆರೋಪಿಗಳು ಕೃತ್ಯ ಎಸಗಿದ್ದಾರೆ. ರಾಮನಗರ ಅರಣ್ಯ ಪ್ರದೇಶದಲ್ಲಿ ಬರ್ಬರವಾಗಿ ಹತ್ಯೆಗೈದು ಮೃತದೇಹವನ್ನ ಸುಟ್ಟು ಹಾಕಲಾಗಿದ್ದು, ಸಂತೋಷ್ ಕೊಲೆಗೆ 4 ವಕೀಲರು 14 ಲಕ್ಷ ರೂಪಾಯಿ ಸುಪಾರಿಯನ್ನ ನೀಡಿದ್ರು ಎನ್ನಲಾಗಿದೆ. ಕೋಟ್ಯಂತರ ಬೆಲೆ ಬಾಳುವ 1.4 ಎಕರೆ ಜಮೀನು ವಕೀಲನ ಕಗ್ಗೊಲೆಗೆ ಕಾರಣ ಎನ್ನಲಾಗಿದೆ. ಯಾವತ್ತಿನ ದಿವಸ ಅವನಿಗೆ ಅಪಹರಣ ಮಾಡಿರ್ತಾರೋ ಏಪ್ರಿಲ್ 29, 2025 ಅವತ್ತಿನ ದಿವಸನೇ ಅವನ ಕೊಲೆ ಮಾಡಿಬಿಟ್ಟು ಮಾರಕಾಸ್ತ್ರದಿಂದ ಅವನಿಗೆ ಚರ್ಚಿ ಕೊಲೆ ಮಾಡಿ ಅವನ ಅವಶೇಷಗಳು ಸಿಗಬಾರ್ದು ಅಂತ ಹೇಳಿ ಪಕ್ಕದ ಜಿಲ್ಲೆ ಕಾರವಾರ ಜಿಲ್ಲೆಯ ರಾಮನಗರ ಅಲ್ಲಿಗೆ ಅವನ ಬಾಡಿನ ತೆಗೆದುಕೊಂಡು ಅಲ್ಲಿ ಒಂದು ಅರಣ್ಯ ಪ್ರದೇಶದಲ್ಲಿ ಅವನ ಮೃತದೇಹವನ್ನು ಸುಟ್ಟು ಹಾಕಿದ. ರಸ್ತೆ ಕಾಮಗಾರಿ ಉದ್ಘಾಟನೆಗೆ ತೆರಳಿದಂತಹ ಶಾಸಕರ ಜೊತೆ ಗ್ರಾಮಸ್ಥರು ವಾಗ್ವಾದ ನಡೆಸಿರುವ ಘಟನೆ ಬೀದರ್ ಜಿಲ್ಲೆ ಬಸವಕಲ್ಯಾಣ ತಾಲೂಕಿನ ಹಿಫ್ರಗಾಬಾಗ್ ಗ್ರಾಮದಲ್ಲಿ ನಡೆದಿದೆ. ರಸ್ತೆ ಕಾಮಗಾರಿ ಭೂಮಿ ಪೂಜೆಗೆ ಆಗಮಿಸಿದಂತಹ ಶಾಸಕ ಶರಣು ಸಲಗಾರ್ ಜೊತೆ ಗ್ರಾಮಸ್ಥರು ವಾಗ್ವಾದ ನಡೆಸಿದ್ದಾರೆ. ಮೊದಲು ನಮ್ಮೂರಿನಲ್ಲಿ ಮದ್ಯ ಮಾರಾಟ ನಿಲ್ಲಿಸಿ, ರಸ್ತೆ ಕಾಮಗಾರಿ ಪೂಜೆಗೆ ಇಷ್ಟು ಯಾಕೆ ವಿಳಂಬ ಅಂತ ಗ್ರಾಮಸ್ಥರು ಆಕ್ರೋಶವನ್ನ ಹೊರಹಾಕಿದ್ದಾರೆ. ಇದೇ ವೇಳೆ ಗ್ರಾಮಸ್ಥರ ವಿರುದ್ಧ ಶಾಸಕರು ಗರಂ ಆಗಿದ್ದು, ರಸ್ತೆ ಕಾಮಗಾರಿ ಮಾಹಿತಿಯನ್ನ ಕೇಳಿದ್ರೆ ಹೇಳಬಹುದು, ವಿನಾಕಾರಣ ಬಾಯಿ ಹಚ್ಚಿದ್ರೆ ಏನ್ ಮಾಡೋದಕ್ಕಾಗುತ್ತೆ ಅಂತ ಕಿಡಿಕಾರಿದ್ದಾರೆ. ಮಜಗೂತಿದ್ದೀನಿ ಇನ್ನ 6 ವರ್ಷ ಹೇಳಿದ್ 25 ವರ್ಷ ಅಂತ ದಾವಣಗೆರೆಯಲ್ಲಿ ಆಟೋ ಓಡಿಸುವಾಗಲೇ ಹೃದಯಾಘಾತದಿಂದ ಚಾಲಕ ಕುಸಿದು ಬಿದ್ದಿದ್ದಾನೆ. ದಾವಣಗೆರೆ ತಾಲೂಕಿನ ನಾಗರಕಟ್ಟೆ ಗ್ರಾಮದ ನಿವಾಸಿ ಮಂಜ್ಯಾ ನಾಯ್ಕ್ ಆಟೋ ಚಾಲನೆ ವೇಳೆ ಕುಸಿದು ಬಿದ್ದಿದ್ದು ಆಸ್ಪತ್ರೆಗೆ ರವಾನಿಸುವ ಮಾರ್ಗ ಮಧ್ಯದಲ್ಲೇ ಪ್ರಾಣ ಬಿಟ್ಟಿದ್ದಾರೆ. ಮಂಜಾ ನಾಯ್ಕ್ ಪತ್ನಿ 7 ತಿಂಗಳು ಗರ್ಭಿಣಿಯಾಗಿದ್ದು ಕುಟುಂಬಸ್ಥರ ಆಕ್ರಂದನ ಮುಗಿಲು ಮುಟ್ಟಿದೆ. ಕಾಂತಾರ ಪ್ರೀಕ್ವೆಲ್ ಯಶಸ್ಸು ಹಾಗೂ ನಟ ನಿರ್ದೇಶಕ ರಿಷಬ್ ಶೆಟ್ಟಿ ಶ್ರೇಯಸ್ಸಿಗಾಗಿ ಗೆಳೆಯರು ಅಭಿಮಾನಿಗಳು ಪ್ರಾರ್ಥಿಸಿದ್ದಾರೆ. ಉಡುಪಿ ಜಿಲ್ಲೆ ಕುಂಬಾಸಿ ಆನೆಗುಡ್ಡೆ ದೇವಸ್ಥಾನಕ್ಕೆ ತೆರಳಿ ಪೂಜೆ ಸಲ್ಲಿಸಿದ್ದಾರೆ. 108 ತೆಂಗಿನಕಾಯಿ ಒಡೆದು ಪ್ರಾರ್ಥಿಸಿದ್ದಾರೆ. ಆ ಬಳಿಕ ತಮ್ಮ ಕಾರುಗಳಲ್ಲಿ ಕುಂದಾಪುರದ ಪ್ರಮುಖ ಮಾರ್ಗದಲ್ಲಿ ಶುಭ ಹಾರೈಕೆಯ ಬ್ಯಾನರ್ನೊಂದಿಗೆ ಸಂಚರಿಸಿ ಶಾಸ್ತ್ರಿ ಸರ್ಕಲ್ ಬಳಿ ಪಟಾಕಿ ಸಿಡಿಸಿ ಸಂಭ್ರಮಿಸಿದ್ದಾರೆ. ಉಡುಪಿಯ ಶ್ರೀಕೃಷ್ಣ ಮಠದಲ್ಲಿ ಸ್ವಾಮೀಜಿಗಳು ತಲೆ ಮೇಲೆ ಹರಿವಾಣ ಇಟ್ಟು ನೃತ್ಯ ಸೇವೆ ನಡೆಸುವ ಅಪರೂಪದ ಸಂಪ್ರದಾಯ ಇದೆ. ಇದೀಗ ಪರ್ಯಾಯ ನಡೆಸುತ್ತಿರುವ ಪುತ್ತಿಗೆ ಶ್ರೀಗಳು ಹರಿವಾಣ ನೃತ್ಯ ಸೇವೆ ನಡೆಸಿದ್ದಾರೆ. ಪ್ರಥಮ ಏಕಾದಶಿಯಿಂದ ಚಾತುರ್ಮಾಸ್ಯದ 4 ತಿಂಗಳ ಕಾಲ ಪ್ರತಿ ಏಕಾದಶಿಯಂದು ರಾತ್ರಿ ಸ್ವಾಮೀಜಿಯವರು ಹರಿವಾಣ ನೃತ್ಯ ಸೇವೆ ನಡೆಸುತ್ತಾರೆ. ಪೂಜೆಯ ಬಳಿಕ ಗರ್ಭಗುಡಿಯ ಎದುರು ಚಂದ್ರಶಾಲೆಯಲ್ಲಿ ಈ ಕಾರ್ಯಕ್ರಮ ನಡೆಯುತ್ತೆ. ತೀರ್ಥ ಮಂಟಪದ ಎದುರು ಸ್ವಾಮೀಜಿ ಮಂಗಳಾರತಿಯನ್ನು ಕೂಡ ಮಾಡ್ತಾರೆ. ವಾಮಾಚಾರದ ಹೆಸರಲ್ಲಿ 5 ಜೀವಂತ ಸುಟ್ಟು ಹಾಕಿರುವ ಅಮಾನವೀಯ ಘಟನೆ ಬಿಹಾರದ ಪೂರ್ಣಿಯಾದಲ್ಲಿ ನಡೆದಿದೆ. ಬಾಬುಲಾಲ್ ಒರಾನ್, ಸೀತಾದೇವಿ, ಮಂಜೀತ್ ಒರಾನ್, ರಾನಿಯಾದೇವಿ ಮತ್ತು ತಬ್ಟೋ ಮೊಸ್ಮತ್ ಅನ್ನ ಸಜೀವವಾಗಿ ದಹನ ಮಾಡಲಾಗಿದ್ದು, ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ 3 ಆರೋಪಿಗಳನ್ನು ಬಂಧಿಸಲಾಗಿದೆ. ಮಹಾರಾಷ್ಟ್ರದಲ್ಲಿ ದ್ವಿಭಾಷಾ ನೀತಿ ವಾರ್ ಸಂಬಂಧ ಮುಂಬೈನಲ್ಲಿ ಎಂಎನ್ಎಸ್ ಬೃಹತ್ ಪ್ರತಿಭಟನೆಯನ್ನು ನಡೆಸಿದೆ. ದ್ವಿಭಾಷಾ ನೀತಿ ವಿರೋಧಿಸಿ ಮಹಾರಾಷ್ಟ್ರ ನವನಿರ್ಮಾಣ ಸೇನೆ ಪ್ರೊಟೆಸ್ಟ್ ಅನ್ನು ಮುಂದುವರೆಸಿದೆ.
ಇತ್ತೀಚೆಗೆ ಅಹಮದಾಬಾದ್ನಲ್ಲಿ ನಡೆದಂತಹ ಏರ್ ಇಂಡಿಯಾ ವಿಮಾನ ದುರಂತ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಎಐಎಬಿಯಿಂದ ಪ್ರಾಥಮಿಕ ವರದಿ ಸಲ್ಲಿಕೆಯಾಗಿದೆ. ಕೇಂದ್ರ ಸರ್ಕಾರಕ್ಕೆ ಎಐಎಬಿ ವರದಿಯನ್ನ ಸಲ್ಲಿಕೆ ಮಾಡಿದೆ. ಬಿಹಾರ ಸಿಎಂ ನಿತೀಶ್ ರಾಜ್ಯದ ಮಹಿಳೆಯರಿಗೆ ಬಂಪರ್ ಕೊಡುಗೆಯನ್ನು ಘೋಷಣೆ ಮಾಡಿದ್ದಾರೆ. ಉದ್ಯೋಗದಲ್ಲಿ ಮಹಿಳೆಯರಿಗೆ 35% ಮೀಸಲಾತಿ ನೀಡಿದ್ದಾರೆ. ಸರ್ಕಾರಿ ನೇಮಕಾತಿಯಲ್ಲಿ 35% ಮೀಸಲಾತಿ ಘೋಷಿಸಿದ್ದಾರೆ. ಆ ಮೂಲಕ ಮಹಿಳೆಯರಿಗೆ ಹೆಚ್ಚಿನ ಪ್ರಾಶಸ್ತ್ಯವನ್ನ ಸರ್ಕಾರ ನೀಡಿದೆ. ಬೆಂಗಳೂರಿನಲ್ಲಿ ಕುಖ್ಯಾತ ಸರಗಳ ಅಚ್ಯುತ್ ಕುಮಾರ್ ಅಲಿಯಾಸ್ ಗಣಿಗೆ ಗಿರಿನಗರ ಪೊಲೀಸರು ಗೋಳತೊಡಿಸಿದ್ದಾರೆ. ಸುಮಾರು 200ಕ್ಕೂ ಹೆಚ್ಚು ಕೇಸ್ಗಳಲ್ಲಿ ಆರೋಪಿಯಾಗಿದ್ದಂತಹ ಗಡಿ ವಿರುದ್ಧ ಬೆಂಗಳೂರಿನ ಯಲಹಂಕ, ಗಿರಿನಗರ, ಕೊಡಿಗೆಹಳ್ಳಿ, ಸಂಜಯನಗರ, ಕೆಂಗೇರಿ, ಬ್ಯಾಟರಾಯನಪುರ ಸೇರಿ 10 ಠಾಣೆಗಳಲ್ಲಿ ಪ್ರಕರಣ ದಾಖಲಾಗಿತ್ತು. 2017ರಿಂದಲೂ ಕೂಡ ಸರಗಳತನ ಮಾಡ್ತಾ ಇರುವಂತಹ ಆರೋಪಿ 3 ಗಂಟೆಗಳಲ್ಲಿ 3 ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಸರಗಳತನ ಮಾಡ್ತಾ ಇದ್ದ. ಬೆಳಗಾವಿ ಜಿಲ್ಲೆ ರಾಯಭಾಗ ಪಟ್ಟಣದ ವಕೀಲ ಸಂತೋಷ್ ಪಾಟೀಲ್ರನ್ನ ಅಪಹರಿಸಿ ಕೊಲೆ ಮಾಡಲಾಗಿದೆ. ಮತ್ತೊಬ್ಬ ವಕೀಲ ಶಿವಾನಂದ ಪಾಟೀಲ್ ಸೇರಿ 4 ಆರೋಪಿಗಳು ಕೃತ್ಯ ಎಸಗಿದ್ದಾರೆ. ರಾಮನಗರ ಅರಣ್ಯ ಪ್ರದೇಶದಲ್ಲಿ ಬರ್ಬರವಾಗಿ ಹತ್ಯೆಗೈದು ಮೃತದೇಹವನ್ನ ಸುಟ್ಟು ಹಾಕಲಾಗಿದ್ದು, ಸಂತೋಷ್ ಕೊಲೆಗೆ 4 ವಕೀಲರು 14 ಲಕ್ಷ ರೂಪಾಯಿ ಸುಪಾರಿಯನ್ನ ನೀಡಿದ್ರು ಎನ್ನಲಾಗಿದೆ. ಕೋಟ್ಯಂತರ ಬೆಲೆ ಬಾಳುವ 1.4 ಎಕರೆ ಜಮೀನು ವಕೀಲನ ಕಗ್ಗೊಲೆಗೆ ಕಾರಣ ಎನ್ನಲಾಗಿದೆ. ಯಾವತ್ತಿನ ದಿವಸ ಅವನಿಗೆ ಅಪಹರಣ ಮಾಡಿರ್ತಾರೋ ಏಪ್ರಿಲ್ 29, 2025 ಅವತ್ತಿನ ದಿವಸನೇ ಅವನ ಕೊಲೆ ಮಾಡಿಬಿಟ್ಟು ಮಾರಕಾಸ್ತ್ರದಿಂದ ಅವನಿಗೆ ಚರ್ಚಿ ಕೊಲೆ ಮಾಡಿ ಅವನ ಅವಶೇಷಗಳು ಸಿಗಬಾರ್ದು ಅಂತ ಹೇಳಿ ಪಕ್ಕದ ಜಿಲ್ಲೆ ಕಾರವಾರ ಜಿಲ್ಲೆಯ ರಾಮನಗರ ಅಲ್ಲಿಗೆ ಅವನ ಬಾಡಿನ ತೆಗೆದುಕೊಂಡು ಅಲ್ಲಿ ಒಂದು ಅರಣ್ಯ ಪ್ರದೇಶದಲ್ಲಿ ಅವನ ಮೃತದೇಹವನ್ನು ಸುಟ್ಟು ಹಾಕಿದ. ರಸ್ತೆ ಕಾಮಗಾರಿ ಉದ್ಘಾಟನೆಗೆ ತೆರಳಿದಂತಹ ಶಾಸಕರ ಜೊತೆ ಗ್ರಾಮಸ್ಥರು ವಾಗ್ವಾದ ನಡೆಸಿರುವ ಘಟನೆ ಬೀದರ್ ಜಿಲ್ಲೆ ಬಸವಕಲ್ಯಾಣ ತಾಲೂಕಿನ ಹಿಪ್ರಗಾಬಾಗ್ ಗ್ರಾಮದಲ್ಲಿ ನಡೆದಿದೆ. ರಸ್ತೆ ಕಾಮಗಾರಿ ಭೂಮಿ ಪೂಜೆಗೆ ಆಗಮಿಸಿದಂತಹ ಶಾಸಕ ಶರಣು ಸಲಗಾರ್ ಜೊತೆ ಗ್ರಾಮಸ್ಥರು ವಾಗ್ವಾದ ನಡೆಸಿದ್ದಾರೆ. ಮೊದಲು ನಮ್ಮೂರಿನಲ್ಲಿ ಮದ್ಯ ಮಾರಾಟ ನಿಲ್ಲಿಸಿ, ರಸ್ತೆ ಕಾಮಗಾರಿ ಪೂಜೆಗೆ ಇಷ್ಟು ಯಾಕೆ ವಿಳಂಬ ಅಂತ ಗ್ರಾಮಸ್ಥರು ಆಕ್ರೋಶವನ್ನ ಹೊರಹಾಕಿದ್ದಾರೆ. ಇದೇ ವೇಳೆ ಗ್ರಾಮಸ್ಥರ ವಿರುದ್ಧ ಶಾಸಕರು ಗರಂ ಆಗಿದ್ದು, ರಸ್ತೆ ಕಾಮಗಾರಿ ಮಾಹಿತಿಯನ್ನ ಕೇಳಿದ್ರೆ ಹೇಳಬಹುದು, ವಿನಾಕಾರಣ ಬಾಯಿ ಹಚ್ಚಿದ್ರೆ ಏನ್ ಮಾಡೋದಕ್ಕಾಗುತ್ತೆ ಅಂತ ಕಿಡಿಕಾರಿದ್ದಾರೆ. ಮಜಗುತ್ತಿದ್ದೀನಿ ಇನ್ನ 6 ವರ್ಷ ಹೇಳಿ 25 ವರ್ಷ ಅಂತ ದಾವಣಗೆರೆಯಲ್ಲಿ ಆಟೋ ಓಡಿಸುವಾಗಲೇ ಹೃದಯಾಘಾತದಿಂದ ಚಾಲಕ ಕುಸಿದು ಬಿದ್ದಿದ್ದಾನೆ. ದಾವಣಗೆರೆ ತಾಲೂಕಿನ ನಾಗರಕಟ್ಟೆ ಗ್ರಾಮದ ನಿವಾಸಿ ಮಂಜ್ಯ ನಾಯ್ಕ್ ಆಟೋ ಚಾಲನೆ ವೇಳೆ ಕುಸಿದು ಬಿದ್ದಿದ್ದು ಆಸ್ಪತ್ರೆಗೆ ರವಾನಿಸಿ